ಸೊ ನಮ್ಮ ಹೋರಾಟದಲ್ಲಿ ಒಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಆದರೆ ಇದರಿಂದ ವಿಚಲಿತನಾಗುವಂಥ ಅಥವಾ ಹೋರಾಟದ ಹಿಂದೆ ಸರಿಯುವಂಥ ಯಾವುದೇ ಪ್ರಶ್ನೆ ಇಲ್ಲ. ಸೊ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಅಂದರೆ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಮೇಲ್ಮನವಿ ಸಲ್ಲಿಸಿ ಈ ಪ್ರಕರಣ CBIಗೆ ಕೊಡಿಸುವಂಥ ಪ್ರಯತ್ನವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಇದು ಏನು ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪು ನೀಡಿದೆ, ಆ ತೀರ್ಪಿನಲ್ಲಿ ಯಾವ ಅಂಶಗಳನ್ನು ಪರಿಗಣಿಸಿ ನಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ ಅನ್ನೋದನ್ನು ಪರಿಗಣಿಸಿ ಆ ಅಂಶಗಳಿಗೆ ನಾವು ಏನು ಉತ್ತರವನ್ನು ಕೊಡ್ಬೋದು ಮತ್ತು ಅದಕ್ಕೆ ಪೂರಕವಾಗಿ ಏನು ದಾಖಲೆಯನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಕೂಡಲೇ ಈ ಪ್ರಕರಣವನ್ನು CBI ಕೊಡಿ ಅಂತೇಳಿ ಮತ್ತು ಈ ಒಂದು ತೀರ್ಪನ್ನು ಪ್ರಶ್ನಿಸಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀವಿ. ಸರ್, ನಾವು ಮನವರಿಕೆ ಮಾಡಿಕೊಡಿದ್ವಿ. ಏನು ಲೋಕಾಯುಕ್ತರು ಆರೋಪಗಳ ಜೊತೆ ಶಾಮೀಲಾಗಿ ತನಿಖೆಯನ್ನು ನಿಷ್ಪಕ್ಷಪಾತ ತನಿಖೆ ನಡೆಸಿಲ್ಲ ಅಂತೇಳಿ. ಆದರೆ ಮಾನ್ಯ ನ್ಯಾಯಾಲಯ ಯಾವ ಒಂದು ಅಂಶಗಳನ್ನು ಪರಿಗಣಿಸಿದೆ ಅನ್ನೋದು ಆ ತೀರ್ಪು ನೋಡಿದ ನಂತರ ನಮ್ಗೆ ಗೊತ್ತಾಗುತ್ತೆ. ಅದಾದ ನಂತರ ನಾವು ಈ ಪ್ರಕರಣ CBIಗೆ ಕೊಡಿಸುವಂಥ ಪ್ರಯತ್ನ ಖಂಡಿತವೂ ನಾವು ಮಾಡೇ ಮಾಡ್ತೀವಿ. ಹೌದು ಸರ್. ಅಲ್ಲ ಅದೇ ಸರ್, ಆ ಅಂಶನ ಮಾನ್ಯ ನ್ಯಾಯಾಲಯ ಪರಿಗಣಿಸಿದೆ ಇಲ್ಲೋ ಅನ್ನೋದನ್ನು ನಾವು ತೀರ್ಪನ್ನು ಓದಿದ ನಂತರ ಗೊತ್ತಾಗುತ್ತೆ. ಯಾಕೆಂದರೆ ಈಗಾಗಲೇ ಸಾಕಷ್ಟು ಹೇಳಿದಾಗೆ ಲೋಕಾಯುಕ್ತ ಅಧಿಕಾರಿಗಳು ನಾವು ದೂರು ಕೊಡೋಕ್ಕಿಂತ ಮುಂಚೆನೇ ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಂಡು ಸರ್ಚ್ ವಾರೆಂಟ್ ಕೂಡ ಪಡೆದಂಥ ಸಂದರ್ಭದಲ್ಲಿ ಆ ವಿಚಾರವನ್ನು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರಿಗೆ ತಿಳಿಸಿದ್ದು. ಮತ್ತು ಆ ಕೂಡಲೇ ಬೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ಲ್ಲಿ ಬಂದು 140 ಕಡತಗಳನ್ನು ತೊಗೊಂಡೋಗಿರೋಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಲೋಕಾಯುಕ್ತರು ತನಿಖೆಯನ್ನು ಮುಂದುವರಿಸಿದೆ, ಆ ಅರ್ಜಿಯನ್ನು ಮುಕ್ತಾಯ ಮಾಡಿರುವಂಥದ್ದು. ಈ ಎಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀವಿ. ಅದ್ರ ಜೊತೆಗೆ ಸಿದ್ದರಾಮಯ್ಯ ವಿಚಾರಣೆ ಒಳಪಡಿಸೋ ಸಂದರ್ಭ ಅಂದರೆ ವಿಚಾರಣೆ ಒಳಪಡಿಸುವಂಥ ಸಮಯವನ್ನು ತನಿಖಾಧಿಕಾರಿ ನಿಗದಿ ಮಾಡಿದ್ದು, ಆದರೆ ವಿಚಾರಣೆಯಿಂದ ಹೊರಗೋಗುವಂಥ ಸಮಯವನ್ನು ಸಿದ್ದರಾಮಯ್ಯ ನಿಗದಿ ಮಾಡಿದಂಥದ್ದು. ಇದೆಲ್ಲವನ್ನು ಕೂಡ ನಾವು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದೀವಿ. ಆದರೆ ಮಾನ್ಯ ನ್ಯಾಯಾಲಯ ಏನು ಲೋಕಾಯುಕ್ತರು ಏನು ವರದಿಗಳು ಕೊಟ್ಟಿದ್ದಾರೆ ಆ ವರದಿಗಳನ್ನು ಆಧರಿಸಿ ಬಹುಶಃ ಸರಿಯಾದ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ತೀರ್ಪನ್ನು ಕೊಟ್ಟಿರ್ಬೋದು ಅಂತ ಅನಿಸುತ್ತೆ. ಸೊ ಹಾಗಾಗಿ ಆ ತೀರ್ಪನ್ನು ಪಡೆದ ನಂತರ ಅಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಗುರುತಿಸಿ ಸೊ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಕೂಡಲೇ ತಪ್ಪೇ ಮಾಡಿಲ್ಲ ತಿಳ್ಕೊಬರ್ತದೆ. ಎಲ್ಲ ಒಂದು ಕಡೆ ಅವೆಲ್ಲ ಕೂಡ ಇದು ಈ ತೀರ್ಪು ಬಂದರೂ ಕೂಡ ಪೂರಕ ಆಗ್ತದೆ ಸರ್. ಈಗ ಸರ್ ಯಾವುದೇ ಪೂರಕ ಇಲ್ಲ ಸರ್, ಇದು ತನಿಖೆ ಸಂಸ್ಥೆ ಬಗ್ಗೆ ಅಷ್ಟೇ ತೀರ್ಪು ಬಂದಿರೋಂಥದ್ದು. ಹಾಗಾಗಿ ತನಿಖೆ ಪೂರ್ತಿ ಮುಗಿದೋಗಿರೋವಾಗಲಿ ಅಥವಾ ಅಂತಿಮ ವರದಿ ಸಲ್ಲಿಸಿರೋ ಬಗ್ಗೆ ಆಗಲಿ ಯಾವುದೇ ಒಂದು ತೀರ್ಪು ಬಂದಿಲ್ಲ. ಹಾಗಾಗಿ ಬರೀ ತನಿಖಾ ಸಂಸ್ಥೆ ಬಗ್ಗೆ ಅಷ್ಟೇ ಬಂದಿರೋದ್ರಿಂದ ಸೊ ಯಾವುದೇ ತನಿಖಾ ಸಂಸ್ಥೆ ತನಿಖೆ ನಡೆಸಿ ಯಾವುದೇ ರೀತಿಯ ವರದಿ ಕೊಟ್ಟರೂ ಕೂಡ ಸೊ ಅದರ ಬಗ್ಗೆ ನಾವು ಮಾನ್ಯ ನ್ಯಾಯಾಲಯಕ್ಕೆ ಅಂದರೆ ನಾವೇನು ಆರೋಪ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸಾಕ್ಷ್ಯಗಳನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಸೊ ತಪ್ಪಿತ ಶಿಕ್ಷೆ ಕೊಡಿಸುವಂಥ ಅವಕಾಶ ಮತ್ತು ಅದಕ್ಕೆ ಬೇಕಾದ ಎಲ್ಲ ಸಾಕ್ಷ್ಯಗಳು ನಂತರ ಇದೆ. ಹಾಗಾಗಿ ಆರೋಪಗಳು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಆರೋಪವನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈ ತೀರ್ಪು ಪ್ರಕರಣದ ಮೇಲೆ ಪ್ರಭಾವ ಬೀರುತ್ತಾ ಅಂತೇಳಿ ಇದು ಖಂಡಿತ ಇಲ್ಲ ಸರ್. ಇಲ್ಲಿ ಬರೀ ತನಿಖಾ ಸಂಸ್ಥೆ ತನಿಖೆ ನಡೆಸೋ ಬಗ್ಗೆ ಅಷ್ಟೇ ತೀರ್ಪಾಗಿರೋದ್ರಿಂದ ಸೊ ತನಿಖೆಯ ಬಗ್ಗೆ ಆಗಲಿ ಅಥವಾ ನನ್ನ ಆರೋಪಕ್ಕೆ ಬಗ್ಗೆ ಆಗಲಿ ಸೊ ಯಾವುದೇ ಒಂದು ವ್ಯತಿರಿಕ್ತ ಪರಿಣಾಮ ಬೀರಲ್ಲ ಸರ್. ದೊಡ್ಡ ಹಿನ್ನಡೆ ಸರ್, ಒಂದು ಸಣ್ಣ ಹಿನ್ನಡೆ ಸರ್. ಈಗ ಯುದ್ಧದಲ್ಲಿ ಸೋಲು ಗೆಲುವು ಮತ್ತು ಏರುಪೇರು ಇದ್ದೇ ಇರುತ್ತೆ. ಹಾಗಾಗಿ ಈಗ ಇದುವರೆಗೂ ಸಾಕಷ್ಟು ಜಯಗಳನ್ನು ಗಳಿಸಿದ್ವಿ. ಇದೊಂದು ಸಣ್ಣ ಒಂದು ಹಿನ್ನಡೆ ಆಗಿದೆ. ಹಾಗಂತ ವಿಚಲಿತ ಆಗುವಂಥ ಒಂದು ವಿಚಾರ ಏನಿಲ್ಲ. ಅದೇ ಉತ್ಸಾಹದಿಂದ ಅದೇ ಒಂದು ಹೋರಾಟದ ಮನೋಭಾವದಿಂದ ಮೇಲ್ಮನವಿ ಸಲ್ಲಿಸಿ ಈ ಪ್ರಕರಣ CBI ಕೊಡಿಸುವಂಥ ಪ್ರಯತ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಈಗ ಲೋಕಾಯುಕ್ತ ವರದಿಯನ್ನು ಯಾರೂ ಸಹ ನೋಡಿಲ್ಲ ಅಥವಾ ಯಾವುದೂ ಅಧಿಕೃತವಾಗಿ ಗೊತ್ತಾಗಿಲ್ಲ. ಸೊ ಹಾಗಾಗಿ ಲೋಕಾಯುಕ್ತ ವರದಿ ಮೇಲೆ ಅಂದರೆ ತಮ್ಮ ಆರೋಪಗಳಿಗೆ ಪೂರಕವಾದಂತಹ ತನಿಖೆ ಆಗಿರುತ್ತೆ ಅನ್ನೋ ವಿಶ್ವಾಸ ಇದೆಯಾ ಅಥವಾ ಈಗಲೂ ಇಲ್ವಾ ಅಂತ ಸರ್? ಮಾನ್ಯ ನ್ಯಾಯಾಲಯ ಯಾವ ಅಂಶಗಳನ್ನು ಪರಿಗಣಿಸಿದ್ರೆ ನಮ್ಗೆ ಗೊತ್ತಿಲ್ಲ ಸರ್. ಯಾಕೆಂದರೆ ಅದೇ ವರದಿ ಬಗ್ಗೆ ಸರ್, ಅದನ್ನೇ ವರದಿ ಬಗ್ಗೆ ಅವ್ರು ಏನು ಕೂಡ ವಿಶ್ವಾಸ ಇಲ್ಲ ಸರ್. ಯಾಕೆಂದರೆ ನಾನು ತನಿಖಾಧಿಕಾರಿನ ಭೇಟಿ ಮಾಡೋ ಸಂದರ್ಭದಲ್ಲಿ ಅವರನ್ನು ಮಾತಾಡಿಸೋ ಸಂದರ್ಭದಲ್ಲಿ ಮತ್ತು ನನಗೆ ಬೇರೆ ಮೂಲಗಳಿಂದ ತಿಳಿದು ಬಂದಿರೋಂಥ ಅಂಶಗಳನ್ನು ಪರಿಗಣಿಸಿದಾಗ ಲೋಕಾಯುಕ್ತದವರು ನನ್ನ ಅರ್ಜಿಗೆ ಸಂಬಂಧಪಟ್ಟಾಗಿ ಸಮಗ್ರವಾಗಿ ತನಿಖೆ ನಡೆಸ್ತಲ್ಲ, ಅವರು ಏಕಪಕ್ಷವಾಗಿ ತನಿಖೆ ನಡೆಸ್ತಾಯಿದ್ದಾರೆ. ಆರೋಪಗಳನ್ನು ರಕ್ಷಣೆ ಮಾಡುವಂತಹ ಹಿನ್ನೆಲೆಯಲ್ಲೇ ಅವರು ತಮ್ಮ ಕರ್ತವ್ಯ ನಿರ್ವಹಿಸಿದ್ದಾರೆ ಅಂತೇಳಿ ನನಗೆ ಈಗಲೂ ಅನುಮಾನ ಇದೆ. ಮಾನ್ಯ ನ್ಯಾಯಾಲಯದಲ್ಲಿ ಆ ತನಿಖೆಯ ಬಗ್ಗೆ ಯಾವ ಅಂಶಗಳಿದೆ ಅನ್ನೋದು ಗಮನಿಸಿದಾಗ ಅದ್ರ ಬಗ್ಗೆ ಸ್ಪಷ್ಟತೆ ಗೊತ್ತಾಗುತ್ತೆ. ಸರ್, 2010 ಆದೇಶ ಉಲ್ಲೇಖ ಮಾಡ್ತಾ ಇದ್ರಿ ಸರ್, ಇದೆಲ್ಲೂ ಪರಿಗಣನೆ ಬರಲಿಲ್ವಾ ಸರ್ ಅಂತ? ಸರ್ ಖಂಡಿತ ಗೊತ್ತಿಲ್ಲ ಸರ್. ಅದನ್ನು ಹೇಳಿದ ನಾನು ಈಗಲೂ ಹೇಳೋಂಥದ್ದು ನೀವು ಕೂಡ ದಾಖಲಾತಿ ಪರಿಗಣಿಸ್ಬೋದು. ಏನು ಆರೋಪ ಮಾಡಿ ಅದಕ್ಕೆ ಪೂರಕವಾಗಿ ಬರೀ ಎರಡು ದಾಖಲೆಗಳನ್ನ ಪರಿಗಣಿಸ್ಬೋದು. ಒಂದು, ಶ್ರೀಮತಿ ಪಾರ್ವತಿಯವರಿಗೆ ಏನು ನಿವೇಶನ ಮಂಜೂರಾತಿ ಮಾಡಿ ಆದೇಶ ಮಾಡಿದರೆ ಆ ಆದೇಶದಲ್ಲಿ 2015ರಲ್ಲಿ ಸರ್ಕಾರ ಒಂದು ಅಧಿಸೂಚನೆ ಹೊರಡಿಸಿದೆ. ಆ ಅಧಿಸೂಚನೆ ಪ್ರಕಾರ ನಿವೇಶನ ಹಂಚಿಕೆ ಮಾಡಿದ್ದೀವಿ ಅಂತ ತಿಳಿಸಿದ್ದಾರೆ. ಆದರೆ ನೀವು ಅಧಿಸೂಚನೆ ಗಮನಿಸಿದಾಗ ಆ ಅಧಿಸೂಚನೆ ಎಲ್ಲೂ ಕೂಡ 50 ಅನ್ನೋ ನಿವೇಶನ ಕೊಡಬೇಕು ಅಂತೇಳಿ ಉಲ್ಲೇಖ ಇಲ್ಲ. ಹಾಗಾಗಿ ಆ ಉಲ್ಲೇಖ ಇಲ್ಲದರೂ ಕೂಡ ಆ ಅಧಿಸೂಚನೆ ಆಧರಿಸಿ ನಿವೇಶನ ಮಂಜೂರಾತಿ ಮಾಡಿರೋದು ಅಕ್ರಮ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ
ಬೆಲ್ ಐಕಾನ್ ಕ್ಲಿಕ್ ಮಾಡಿ.